ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡಿ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಶಾರದಾ, ಸಿದ್ದು, ದೀಪು ಪುಟ್ಟ ಮೂವರು ಸಹ ಮಡಕೆ ತರಕ್ಕೆ ಅಂತ ಲಕ್ಷ್ಮೀಪುರಕ್ಕೆ ಸಿದ್ದು ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಈ ಕಡೆ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ಸಿದ್ದು ಫ್ರೆಂಡ್ ನೀನು ನಿಧಾನವಾಗಿ ಡ್ರೈವಿಂಗ್ ಮಾಡಬೇಕು ಅನ್ಬೇಕಾದ್ರೆ, ಯಾಕೆ ಪುಟ್ಟ ಅಂದಾಗ, ಯಾಕೆ ರೋಡ್ ಸರಿ ಇಲ್ಲ ಅಂದಾಗ, ಇಲ್ಲ ನಮ್ಮೂರಲ್ಲಿ ರೋಡ್ ಸರಿ ಇಲ್ಲ, ಇಲ್ಲಿ ಬರೀ ಎಮ್ಮೆಗಳು, ಕುರಿಗಳು, ಹಾಗೆ ಹಸುಗಳು ಅಷ್ಟೇ ರೋಡಲ್ಲಿ ಹೋಗೋಕ್ಕಾಗೋದು ಅಂತ ಅಂದಾಗ, ಓ ಹೌದಾ ಪುಟ್ಟ, ಹಾಗಾದರೆ ಕಾರ್ ಹೋಗೋಕ್ಕಾಗಲ್ವಾ, ಹಾಗಾದರೆ ನಿಮ್ಮೂರು ತುಂಬಾ ಸ್ಪೆಷಲ್ಲು ಬಿಡು ಅಂತ ಅಂದಾಗ, ಹೌದು ಫ್ರೆಂಡ್ ನಮ್ಮೂರು ಅಂದರೆ ಏನು ತುಂಬಾ ಸ್ಪೆಷಲ್ ಅಂತ ಹೇಳ್ತಾ ಇರಬೇಕಾದ್ರೆ ಇಬ್ಬರು ಸಹ ನಗಾಡ್ತಾ ಇರ್ತಾರೆ. ಮತ್ತೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ, ಏನು ಗೊತ್ತಾ ಸಿದ್ದು ಫ್ರೆಂಡ್, ಪೂಜೆ ಎಲ್ಲ ಮುಗಿದ್ಮೇಲೆ ನಮ್ಮೂರಿಗೆ ಹೋಗೋಣ, ಅಲ್ಲಿ ತುಂಬ ಚೆನ್ನಾಗಿದೆ, ನಮ್ಮೂರು ಎಷ್ಟು ಚೆನ್ನಾಗಿದೆ ಗೊತ್ತಾ, ಊರೆಲ್ಲ ಸುತ್ತಾಡ್ಕೊ ಬರೋಣ ಅಂತಂದಾಗ, ಸರಿ ಪುಟ್ಟ ಆಯಿತು ಬಿಡು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನಿಮ್ಮ ಕಾರಲ್ಲಿ ಸಾಂಗ್ ಬರುತ್ತೆ ಅಲ್ವಾ, ಹಾಗಾದರೆ ಒಂದು ಒಳ್ಳೆ ಸೂಪರಾಗಿರೋ ಹಾಡನ್ನ ಹಾಕ್ತೀರಾ ಅಂತ ಅಂದಾಗ, ಓಕೆ ಮೇಡಮ್ ಹಾಕ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಸಿದ್ದು ಸಾಂಗ್ನ ಹಾಕ್ತಾ ಇರ್ತಾನೆ. ಈ ಕಡೆ ಹಾಡನ್ನ ಕೇಳ್ಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ದೀಪು ಹೋಗ್ತಾ ಇರ್ತಾಳೆ. ಈ ಕಡೆ ಸಿದ್ದು ತನ್ನ ಕಾರಲ್ಲಿರೋ ಮಿರರ್ನ ಸ್ವಲ್ಪ ರೊಟೇಟ್ ಮಾಡಿ ಶಾರದನೇ ನೋಡಿಕೊಂಡು ಡ್ರೈವಿಂಗ್ ಮಾಡ್ತಾ ಇರಬೇಕಾದ್ರೆ ಆ ಕಡೆಯಿಂದ ಒಬ್ಬ ವ್ಯಕ್ತಿ ಸಡನ್ನಾಗಿ ಬಂದಾಗ ಬ್ರೇಕ್ ಆಗಿಬಿಡ್ತಾನೆ. ಆವಾಗ ಹಿಂದೆ ಇದ್ದ ಶಾರದಾ ಬಂದ್ಬಿಟ್ಟು ಈ ಕಡೆ ಸಿದ್ದಿಗೆ ಡಿಕ್ಕಿ ಹೊಡೆದ್ಬಿಡ್ತಾಳೆ. ಹಾಗೆ ಇಬ್ಬರು ಒಬ್ರನ್ನೊಬ್ರು ಮುಖನ ಹಾಗೆ ನೋಡ್ತಾ ನಿಂತ್ಕೊಬಿಡ್ತಾರೆ. ಇನ್ನೊಂದು ಕಡೆ ಇಲ್ಲಿ ತಾತ ಶಿವನಾರಾಯಣ ಅವರು ಮನೇಲಿ ಬಿದ್ದಿರೋದನ್ನು ನೋಡಿ ಟೆನ್ಷನ್ ಮಾಡಿಕೊಂಡು ಮುರಳಿ ಮತ್ತು ಈ ಕಡೆ ವಿಮಲ ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಆವಾಗ ಎದ್ದೋಗ್ಬಿಟ್ಟು ಮುರಳಿ, ಮಾವ ಏನಾಯಿತು ಏನಾಯಿತು ಏನಾಯಿತು, ತುಂಬ ಏಟಾಗಿದೆಯಲ್ಲ ಮಾವ, ಯಾಕೆ ಮಾವ ಹಿಂಗೆ ಬಿದ್ದುಬಿಟ್ರಿ, ಸುಸ್ತಾಗ್ತಿದೆಯಾ ಅಂತ ಎತ್ಕೊಂಡು ನೋಡ್ತಾ ಇರಬೇಕಾದ್ರೆ ಹಣೆಗೆ ತುಂಬ ಏಟಾಗಿರುತ್ತೆ. ಆಗ ಶಿವನಾರಾಯಣ ಹೇಳ್ತಾ ಇರ್ತಾರೆ, ಇಲ್ಲ ಸೊಂಟಕ್ಕೆ ಏಟಾಗಿಬಿಟ್ಟಿದೆ ಜಾಸ್ತಿ ಅಂತ ಅಂದಾಗ ಅಷ್ಟೊತ್ತಿಗೆ ಜಲಜ ಸ್ವಲ್ಪ ನೀರು ತಗೋಬಾ ಅಂತ ಹೇಳ್ಬೇಕಾದ್ರೆ ನೀರು ತೊಗೊಬರ್ತಾ ಇರ್ತಾಳೆ. ಈ ಕಡೆ ಸೋಫಾ ಮೇಲೆ ಮಲಗಿಸಿ ಅಂತ ವಿಮಲ ಹೇಳ್ತಾ ಇರಬೇಕಾದ್ರೆ ಕರ್ಕೊಬಂದು ಸೋಫಾ ಮೇಲೆ ಕೂರಿಸ್ತಾ ಇರ್ತಾನೆ. ಈ ಕಡೆ ಮುರುಳಿ ನೀರೆಲ್ಲ ಕೂರಿಸ್ಬಿಟ್ಟು ಹೇಳ್ತಾ ಇರ್ತಾನೆ, ಅಲ್ಲ ಮಾವ ಹುಷಾರಾಗಿ ಬರಬಾರ್ದು, ಜಾರಿ ಈ ಥರ ಬಿದ್ದುಬಿಟ್ರಲ್ಲ ಅಂದಾಗ ಈ ಕಡೆ ವಿಮಲನೂ ಸಹ, ಹೌದು ಅಲ್ಲಪ್ಪ ನೋಡ್ಕೊಂಬರ್ಬೇಕಲ್ವ, ಈ ಥರ ಏಟ್ ಮಾಡ್ಕೊಂಡಿದ್ದೀರಾ, ಮೊದಲೇ ವೀಕ್ ಇದ್ದೀರಾ, ಅಂದಮೇಲೆ ಇನ್ನೂ ತುಂಬ ಏಟಾಗಿದೆ ನಿಮಗೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನೋಡು ವಿಮಲ, ನಾನು ಸ್ವಲ್ಪ ಡಾಕ್ಟ್ರನ್ನ ಕರ್ಕೊಬರ್ತೀನಿ, ಹುಷಾರಾಗಿ ನೋಡ್ಕೊ ಅಂತ ಈ ಕಡೆ ಮುರಳಿ ಡಾಕ್ಟ್ರು ಕರ್ಕೊಬರೋಕ್ಕೆ ಹೋಗ್ತಾ ಇರಬೇಕಾದ್ರೆ ಕೈ ಹಿಡ್ಕೊಂಡು ಎಳೆದು ತಾತ ಹೇಳ್ತಾ ಇರ್ತಾರೆ, ಬೇಡ ಏನಾಗಲ್ಲ, ಸ್ವಲ್ಪ ತಾನೇ ಏಟಾಗಿರೋದು ಅಂತ ಅಂದಾಗ ವಿಮಲ ಮತ್ತೆ ಗಾಬರಿ ಮಾಡಿಕೊಂಡು, ಅಪ್ಪ ಸುಮ್ಮನಿರಿ, ನಿಮಗೆ ಗೊತ್ತಾಗಲ್ಲ, ನಮ್ಮ ಕಣ್ಣಿಗೆ ಎಷ್ಟು ದೊಡ್ಡ ಗಾಯ ಕಾಣಿಸ್ತಿದೆ ಗೊತ್ತಾ, ರಕ್ತ ಎಲ್ಲ ಬರ್ತಿದೆ, ಡಾಕ್ಟ್ರು ಬಂದು ಒಂದ್ಸಲ ನೋಡಿದರೆ ಏನೂ ಆಗಲ್ಲಪ್ಪ, ನನ್ನ ಮಾತು ಕೇಳಿ ಅಪ್ಪ ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತೆ ತಾತ ಹೇಳ್ತಾ ಇರ್ತಾರೆ, ಏನಿಲ್ಲ ವಿಮಲ, ನೀನು ತುಂಬ ಟೆನ್ಷನ್ ತೊಗೋಬೇಡ, ಸ್ವಲ್ಪ ತರ್ಚ್ಕೊಂಡಿದ್ದೆ, ಹಾಗೆ ಏಟಾಗಿದೆ ಬಿಡು, ಏನೂ ಆಗಲ್ಲ ಅಂದಾಗ, ನೋಡಿ ಅಪ್ಪನ ಮಾತನ್ನು ಕೇಳಬೇಡಿ, ನೀವು ಹೋಗಿ ಬೇಗ ಡಾಕ್ಟ್ರನ್ನ ಕರ್ಕೊಬನ್ನಿ ಅಂತ ಅಂದಾಗ, ಸರಿ ನೀವು ಹುಷಾರಾಗಿರಿ, ನಾನು ಹೋಗ್ಬಿಟ್ಟು ಡಾಕ್ಟ್ರ್ ಕರ್ಕೊಬರ್ತೀನಿ ಅಂತ ಮುರಳಿ ಹೋಗ್ತಾ ಇರ್ತಾನೆ. ಆದರೆ ಈ ಕಡೆ ವಿಮಲ ತುಂಬ ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು ಅಪ್ಪನ ಕೈ ಹಿಡ್ಕೊಂಡು ಹಾಗೆ ಅಪ್ಪನ ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದಾ ಮತ್ತು ಸಿದ್ದು ಒಬ್ಬೊಬ್ಬರು ಮುಖನ ನೋಡ್ತಾ ಇರಬೇಕಾದ್ರೆ ದೀಪು ಪುಟ್ಟ ತುಂಬ ನಗಾಡ್ತಾ ಇರ್ತಾಳೆ. ಆವಾಗ ಶಾರದಾಗೆ ಸ್ವಲ್ಪ ಮುಜುಗರ ಆಗ್ತಾ ಇರುತ್ತೆ. ನಾನು ಹೇಳಲಿಲ್ವ ಫ್ರೆಂಡ್ ಆವಾಗಲೇ ನಮ್ಮ ರೋಡು ಸರಿ ಇಲ್ಲ ಅಂತ, ಅಮ್ಮ ಡಿಕ್ಕಿ ಕೊಟ್ಬಿಟ್ಲು ನಿನಗೆ ನೋಡು ಅಂತ ಸಿಕ್ಕಾಬಟ್ಟೆ ನಗಾಡ್ತಾ ಇರಬೇಕಾದ್ರೆ ಹಾಗೆ ಸ್ಮೈಲ್ ಮಾಡಿಕೊಂಡು ಸಿದ್ದು ತನ್ನ ಪಾಡಿಗೆ ತಾನು ಸುಮ್ಮನಾದರೆ ಈ ಕಡೆ ಶಾರದಾ ಮಾತ್ರ ಗುರಾಯಿಸ್ಕೊಂಡು ಹಾಗೆ ದೀಪು ಪುಟ್ಟನ ನೋಡ್ತಾ ಇರ್ತಾಳೆ. ಮತ್ತೆ ದೀಪು ಹೇಳ್ತಾ ಇರ್ತಾಳೆ, ಅಲ್ಲ ಏನು ಗೊತ್ತಾ ಫ್ರೆಂಡ್, ನಿನ್ನ ಹಣೆಯಲ್ಲಿರೋ ಕುಂಕುಮ ಅಮ್ಮ ನನಗೆ ಹಾಗೆ ಅಂಟ್ಕೊಬಿಟ್ಟಿದೆ ನೋಡು ಅಂತ ಅಂದಾಗ ಮಿರರಲ್ಲಿ ನೋಡ್ಕೊತಾ ಇರ್ತಾಳೆ ಶಾರದಾ. ಆ ಕಡೆ ಹೋಗಿಸ್ಕೊಳ್ಳೋದು ಇಲ್ಲ, ಆ ಕಡೆ ಇಟ್ಕೊಳ್ಳೋದು ಇಲ್ಲ, ಒಂಥರ ಮುಜುಗರ ಮಾಡಿಕೊಂಡು ಹಾಗೆ ಮಿರರ್ನ ನೋಡ್ಕೊತಾ ಇರ್ತಾಳೆ. ಹಾಗೆ ಮತ್ತೆ ದೀಪು ಹೇಳ್ತಾ ಇರ್ತಾಳೆ, ನೋಡಿ ಈಗ ಒಂದು ಸಲ ಡಿಕ್ಕಿ ಹೊಡ್ಕೊಂಡಿದ್ದಾರಲ್ಲ, ಇನ್ನೊಂದು ಸಲ ಡಿಕ್ಕಿ ಹೊಡ್ಕೊಳ್ಳಿ, ಇಲ್ಲ ಅಂತ ಅಂದರೆ ಕೊಂಬ್ ಬರುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ಅದೆಲ್ಲ ಸುಳ್ಳು, ಸುಮ್ಮನೆ ನಡಿ ದೀಪು ಅಂತ ಅನ್ಬೇಕಾದ್ರೆ, ಅಯ್ಯೋ ಇಲ್ಲಮ್ಮ ಅದೆಲ್ಲ ನಿಜ ಆಯಿತಾ, ನೀವೇನಾದರೂ ಡಿಕ್ಕಿ ಹೊಡ್ಕೊಳ್ಳಿಲ್ಲ ಅಂತ ಅಂದರೆ ರಾಕ್ಷಸ ಕೊಂಬ್ ಬಂದುಬಿಡುತ್ತೆ, ಆಮೇಲೆ ನಾನೇನು ಮಾಡಲಿ ಅಂತ ಹೇಳ್ತಾ ಇರ್ತಾಳೆ. ನಾನು ನಿಜ ಆಯಿತಾ ಹೇಳ್ತಾ ಇರೋದು ಅಂತ ಅನ್ಬೇಕಾದ್ರೆ, ಪುಟ್ಟ ಅದೆಲ್ಲ ಸಣ್ಣ ಮಕ್ಕಳ ಆಟ, ಅದೆಲ್ಲ ಏನೂ ಇಲ್ಲ ಬಿಡು ಅಂತಂದಾಗ, ಇಲ್ಲ ಸಿದ್ದು ಫ್ರೆಂಡ್ ಅದು ನಿಜನೇ, ಈಗೇನು ನೀವು ಡಿಕ್ಕಿ ಹೊಡ್ಕೊಳ್ಳಲ್ವಾ, ನನಗೆ ತುಂಬ ಕೋಪ ಬರ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ, ಏನು ಹಠ ಮಾಡ್ತೀಯ, ಅದೆಲ್ಲ ಸುಳ್ಳು, ಸುಮ್ಮನೆ ಇರು ಅಂದಾಗ, ಇಲ್ಲ ನಿಜವಾಗ್ಲೂ ಅದು ನಿಜನೇ ಆಯಿತಾ, ನಾನು ಸುಮ್ಮನೆ ಕೂತ್ಕೋತೀನಿ, ಏನಾದರೂ ಮಾಡ್ಕೊಳ್ಳಿ ಸಿದ್ದು ಫ್ರೆಂಡ್, ನೀನಾದರೂ ಡಿಕ್ಕಿ ಹೊಡ್ಕೊ ಅಂತ ಹೇಳ್ತಾ ಕೈ ಕೊಟ್ಕೊಂಡು ಕೋಪ ಮಾಡಿಕೊಂಡು ಕೂತ್ಕೊಬಿಡ್ತಾಳೆ. ಆಗ ಸಿದ್ದು ಸಮಾಧಾನ ಮಾಡಿಕೊಂಡು ಹಾಗೆ ಡ್ರೈವ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾನೆ. ಆದರೆ ಇನ್ನೊಂದು ಕಡೆ ಈ ಕಡೆ ಜ್ಯೋತಿಕನಿಗೆ ತುಂಬ ಕೋಪ ಬಂದಿರುತ್ತೆ. ಆವಾಗ ಬೈಕೋತಾ ಇರ್ತಾಳೆ ಶಾರದನ, ಬೆನ್ನಿಗೆ ಬಿದ್ದು ಬೇತಾಳೋ ಥರ ಆ ಶಾರದಾ ಇಲ್ಲಿವರೆಗೂ ಬಂದಿದ್ದಲ್ದಲೆ ನಾನು ಸಿದ್ದುನು ಸಹ ಎತ್ತಾಕೊಂಡು ಹೋಗಿದ್ದಾಳೆ, ನಾನು ಇಲ್ಲೇ ಇದ್ದರೂ ಸಹ ಏನು ಮಾಡೋಕ್ಕಾಗ್ತಿಲ್ವಲ್ಲ ಅಂತ ತುಂಬ ಕೋಪ ಮಾಡಿಕೊಂಡು ಅವ್ರನ್ನ ಬೈಕೋತಾ ಇರ್ತಾಳೆ. ಹಾಗೆ ಕೋಪ ಮಾಡಿಕೊಂಡು ಸಿಟ್ಟು ಮಾಡ್ಕೊತಿರ್ಬೇಕಾದ್ರೆ ಅಲ್ಲಿಗೆ ಪಾರಿಜಾತ ಬಂದು, ನೋಡ್ತಾ ಇರು ಆ ಬೇತಾಳನ್ನು ನಾನು ಯಾವ ಥರ ಹೊತ್ಕೊಂಡು ಹೋಗ್ತೀನಿ, ಆ ವಿಕ್ರಾಂತ್ ಥರ ಹೊತ್ಕೊಂಡು ಹೋಗ್ತೀನಿ ಅನ್ಬೇಕಾದ್ರೆ, ವಿಕ್ರಾಂತ್ ಅದ್ಯಾರು,
ಅಮ್ಮಮ್ಮ ಅಂತ ಕೇಳ್ತಾ ಇರಬೇಕಾದ್ರೆ, ಅಯ್ಯೋ ಅದೇ ಆ ರಾಜ ಹೊತ್ಕೊಂಡು ಹೋಗ್ತಾನಲ್ಲ ಆ ವಿಕ್ರಾಂತು ಬೇತಾಳನ್ನ, ಆ ರೀತಿ ನಾನು ಹೊತ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಜ್ಯೋತಿಕಾ ಹೇಳ್ತಾಳೆ, ಅಯ್ಯೋ ಗ್ರಾನಿ, ಅದು ವಿಕ್ರಮಾದಿತ್ಯ, ವಿಕ್ರಾಂತ್ ಅಲ್ಲ, ನೀನೊಬ್ಳು ಆಯಿತಾ ಕಾಮಿಡಿ ಪೀಸು, ನನ್ನ ಟೆನ್ಷನ್ ನನಗಾಗಿದೆ, ಅಂಥದ್ರಲ್ಲಿ ಇಂಥ ಟೈಮಲ್ಲಿ ಕಾಮಿಡಿ ಮಾಡ್ತೀಯಾ ಅನ್ಬೇಕಾದ್ರೆ, ಅಯ್ಯೋ ನಾನು ಕಾಮಿಡಿ ಮಾಡ್ತಿಲ್ಲ ಗೋಲ್ಡಿ, ನೀನೇನು ಬೇಜಾರು ಮಾಡ್ಕೋಬೇಡ ಅಂತಂದಾಗ, ಏನು ಬೇಜಾರು ಮಾಡ್ಕೋಬೇಡ, ಎಲ್ಲ ಆಗೋಯ್ತಲ್ಲ, ಈಗ ಪೂಜೆ ಮಾಡಬೇಕಾದ್ರೆ ಅಪಶಕನ ಆಯ್ತಲ್ಲ, ಇನ್ನೇನು ಮತ್ತೆ ಅನ್ಬೇಕಾದ್ರೆ, ಅಯ್ಯೋ ಅದು ಅಪಶಕನ ಅಲ್ಲ ಗೋಲ್ಡಿ, ಅರ್ಚಕರೇ ಹೇಳಿದ್ರಲ್ವ ನೀನು ಟೆನ್ಷನ್ ತೊಗೋಬೇಡ ಅಂತ ಅಂದಾಗ, ನೀನೇನಾದರೂ ಹೇಳು ಗೋಲ್ಡಿ ಆಯಿತಾ, ಈ ಶಾರದಾ ಸಿದ್ದು ಜೊತೆ ಹೋಗಿದ್ದು ನೋಡಿದ್ದು ನನಗೆ ಸಹಿಸೋಕ್ಕೆ ಆಗ್ತಾ ಇಲ್ಲ, ಯಾಕೋ ಅವರಿಬ್ಬರು ತುಂಬ ಹತ್ತಿರ ಆಗ್ತಿದ್ದಾರೆ ಅಂತ ನನಗೆ ಅನಿಸ್ತಿದೆ, ನೀನೇ ನೋಡ್ದಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ಅವಾಗ ಪಾರಿಜಾತ ಹಾಂ ಹಾಂ ಹೌದು ಹೌದು ಅಂತ ಹೇಳ್ತಾ ಇರ್ತಾಳೆ. ಅವಾಗ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಅಲ್ಲ ಕಾರಣ ಇಲ್ದಲೇ ಸಿದ್ದುನ ಕರ್ಕೊಂಡು ಹೋಗ್ತಾ ಇರ್ತಾಳೆ, ಜೊತೆಗೆ ಮನೆಯವರು ಸಹ ಹೋಗು ಹೋಗು ಅಂತ ಇವರು ಕಳಿಸ್ತಾರೆ, ನೀನೇ ನೋಡ್ದಲ್ಲ ಅವರಿಬ್ಬರು ಎಷ್ಟು ಹತ್ರ ಆಗ್ತಿದ್ದಾರೆ ಅಂತ ಹೇಳ್ತಾ ಇರಬೇಕಾದ್ರೆ, ಪಾರಿಜಾತ ಅವಳ ಮಾತನ್ನ ಕೇಳಿ ಸ್ವಲ್ಪ ಶಾಕಾಗಿ ಹಾಗೆ ಜ್ಯೋತಿಕಾನ ನೋಡ್ತಾ ಇರ್ತಾಳೆ. ಮತ್ತೆ ಪಾರಿಜಾತ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ, ಜೋ ಈ ಪೂಜೆ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಅವಳಿಗೊಂದು ಏನಾದರೂ ಗತಿ ಮಾಡೋಣ, ಮೊದಲು ಈ ಪೂಜೆ ಆಗಲಿ, ಅದ್ರ ಬಗ್ಗೆ ನೀನು ಕಾನ್ಸಂಟ್ರೇಟ್ ಮಾಡು, ನೀನು ತಲೆ ಕೆಡಿಸ್ಕೋಬೇಡ, ಅದನ್ನೆಲ್ಲ ನಾನು ನೋಡ್ಕೋತೀನಿ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಜ್ಯೋತಿಗೆ ಹೇಳ್ತಾ ಇರ್ತಾಳೆ, ಗ್ರಾನಿ ಐ ಹ್ಯಾವ್ ಎ ಪ್ಲ್ಯಾನ್ ಅಂತ ಅಂದಾಗ, ಏನು ಪ್ಲ್ಯಾನ್ ಇದೆ ಗೋಲ್ಡಿ ಅಂತ ಅನ್ಬೇಕಾದ್ರೆ, ಹೇಗಿದ್ರು ಆ ಕಂಬಿ ಹಿಂದೆ ಅವಳ ಗಂಡ ನರಸಿಂಹ ಇದ್ದಾನಲ್ಲ, ಅವನನ್ನ ಜೈಲಿಂದ ನಾವು ಕರ್ಕೊಬರೋಣ ಅಂತ ಅಂದಾಗ, ಈ ಕಡೆ ದಶರಥ ಯಾರನ್ನು ಕರ್ಕೋಬೇಕು ಅಂತ ಅಂತಿದ್ದೀರಾ, ಯಾರನ್ನ ಜೈಲಿಂದ ನೀವು ಬಿಡಿಸ್ಬೇಕು ಅಂತ ಅಂತಿದ್ದೀರಾ ಅಂತ ಅಂದಾಗ, ಅವ್ನ ಮಾತನ್ನ ಕೇಳಿ ಈ ಕಡೆ ಜ್ಯೋತಿಕ ತುಂಬ ಶಾಕಾಗಿ ಹಾಗೆ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಸಿದ್ದು ಮಡಿಕೆ ತೊಗೊಳಕ್ಕೆ ಬರ್ತಾ ಇರಬೇಕಾದ್ರೆ ಮಡಿಕೆ ಅಂಗಡಿ ಸಿಕ್ಕೇ ಬಿಡುತ್ತೆ. ಅವಾಗ ಇಲ್ಲೇ ರೈಟ್ ಸೈಡ್ ಹಾಕಿ ಅಂತ ಶಾರದೆ ಹೇಳ್ಬೇಕಾದ್ರೆ, ಅಲ್ಲಿ ಕಾರ್ ನಿಲ್ಲಿಸಿ ಬಂದಾಗ ಮಡಿಕೆ ತೊಗೋತಾ ಇರ್ತಾಳೆ. ಇದೆಷ್ಟು ಬೆಲೆ ಅಂತ ಹೇಳ್ಬೇಕಾದ್ರೆ 150 ಅಂದಾಗ, ಏನು ಮಡಿಕೆ ಬೆಲೆ ಇಷ್ಟು 150 ಆಗಿದೆಯಾ ಅಂತ ಅಂದ್ಕೊಂಡು ಮತ್ತೆ ಇನ್ನೊಂದು ಮಡಿಕೆ ತೊಗೋತಾಳೆ. ಇದ್ರ ರೈಟ್ ಎಷ್ಟು ಅಂತ ಅಂದಾಗ 200 ಅಂತ ಅಂದಾಗ, ಏನಣ್ಣ ನಾನು ಕೇಳಿದ್ದು ಇದ್ರ ರೈಟು, ಅದನ್ನ ಬಿಟ್ಟು ನೀನು ನಿನಗಿಷ್ಟ ಬಂದ ಸಂಖ್ಯೆಗಳನ್ನು ಹೇಳ್ತಾ ಇದೆಯಾ ಅಂತ ಕೇಳ್ತಾ ಇರಬೇಕಾದ್ರೆ, ಮಡಿಕೆಯವನು ಹಾಗೆ ಶಾರದಾನ ನೋಡ್ತಾ ಇರ್ತಾನೆ. ಅಲ್ಲ ನಾನು ಈ ಊರಿನವಳೆ ಆಯಿತಾ, ಹೋದ ವರ್ಷ 4 ಮಡಿಕೆ ತೊಗೊಂಡಿದ್ದೆ, ಅದು 100 ರೂಪಾಯಿಗೆ, ಅದರಲ್ಲೊಂದು ಒಡೆದೇ ಹೋಗಿತ್ತು ಅಂತ ಅನ್ಬೇಕಾದ್ರೆ, ಈ ಕಡೆ ಸಿದ್ದು ಸ್ವಲ್ಪ ಸ್ಮೈಲ್ ಮಾಡ್ತಾ ಇರ್ತಾನೆ. ದೀಪನು ಸಹ ನಗಾಡ್ತಾ ಇರ್ತಾಳೆ. ಅಲ್ಲ ಒಂದು ಮಡಿಕೆ ತೊಗೊಳಕ್ಕೆ ಯಾಕಮ್ಮ ಇಷ್ಟೊಂದು ಥರ ಪರೀಕ್ಷೆ ಮಾಡ್ತಾ ಇದೆಯಾ ಅನ್ಬೇಕಾದ್ರೆ, ಅಲ್ಲ ನೋಡಿ ಇಲ್ಲಿ ಮಡಿಕೆನೇ ಒಡೆದೋಗಿದೆ, ಇದನ್ನ ತಾನು ನಾವು ಪೂಜೆಗೆ ಇಡೋಕ್ಕಾಗುತ್ತಾ, ಅದಕ್ಕೆ ನಾನು ಪರೀಕ್ಷೆ ಮಾಡಿ ತೊಗೋತಾ ಇದ್ದೀನಿ ಅಂತ ಎಲ್ಲ ಮಡಿಕೆಯನ್ನು ಚೆಕ್ ಮಾಡ್ತಾ ಇರ್ತಾಳೆ. ಹಾಗೆ ನೋಡಪ್ಪ ಈ ಮಡಿಕೆ ತೊಗೊಂಡಿದ್ದೀನಿ, ಇದಕ್ಕೆ ನಾನು ಕೊಡೋದು 100 ರೂಪಾಯಿ ಅಷ್ಟೇ, ಬೇರೆ ಊರಾದ್ರೆ ಯಾಮಾರಿಸ್ಬೋದು, ನಾನು ಇದೇ ಊರಳು ಅಂತ ಹೇಳ್ತಾ ಇರ್ತಾಳೆ. ಇಲ್ಲಮ್ಮ ಅಟ್ಲೀಸ್ಟ್ 120 ಕೊಡು ಅಂದಾಗ, 120 ಕೊಡಲ್ಲ, 150 ಕೊಡಲ್ಲ, ನೋಡಿ ಈ ಮಡಿಕೆ ಬೆಲೆ ಅಷ್ಟೇ, ನಾನು ಅಷ್ಟನ್ನೇ ಕೊಡೋದು ಅಂದಾಗ, ನಾನು ಬಡವ ಕಣವ ಅಂದಾಗ, ಬಡವ ಅಂತ ಅಂದಾಗ ನಿಮಗೆ ಇಷ್ಟ ಬಂದಿದ್ದೇನೆಲ್ಲ ಸಂಖ್ಯೆನ ಹೇಳ್ಬಾರ್ದು, ಹಾಗೆ ತೊಗೊಳೋರ್ಗೂ ಸಹ ನಷ್ಟ ಮಾಡಬಾರ್ದು, ನಾನು ಕುಲದೇವತೆ ಪೂಜೆಗೆ ತಗೊಂಡೋಗ್ತಾ ಇರೋದು ನಾನು ಕೊಡೋದೇ ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಶಾರದಾ ಇನ್ನೊಂದು ಮಡಿಕೆ ತೊಗೊಂಡು, ನೋಡಿ ಅಣ್ಣ ನಾನು 2 ಮಡಿಕೆ ತೊಗೋತೀನಿ, 210 ರೂಪಾಯಿ ಕೊಡ್ತೀನಿ ಅಷ್ಟೇ ಅಂದಾಗ, ಅಷ್ಟಕ್ಕೆ ಬರಲ್ಲ ಕಣಮ್ಮ ಅನ್ಬೇಕಾದ್ರೆ, ಯಾರನ್ನೇ ಮರೆಸ್ತಾ ಇದ್ದೀರಾ, ನಿಮ್ಮಂಥವ್ರು ಒಬ್ಬರೇ ಇದ್ದರೆ ಸಾಕು ಊರೇ ಎಕ್ಕುಟ್ಟು ಹೋಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ, ಆ ತಾತ ಹಾಗೆ ಶಾರದಾ ಮುಖನ ಮತ್ತೆ ನೋಡ್ತಾ ನಿಂತ್ಕೊಬಿಡ್ತಾನೆ. ಸರಿ ಕಣಮ್ಮ ಅದೆಷ್ಟು ಮಾತಾಡ್ತೀಯ, ಕೊಟ್ಟು ತಗೊಳಮ್ಮ ಅಂತ ಅಂದಾಗ, ಇದು ಕಣಿವೆ ಆಂಜನೇಯ ಸ್ವಾಮಿಗೆ ಪ್ರಸಾದ ಮಾಡೋದು, ಸರಿ ಚೆನ್ನಾಗಿರೋ ತೊಗೋತೀನಿ ಅಂತ 2 ಮಡಿಕೆನ ತೊಗೊಂಡು 210 ಕೊಡಿ ಅಂತ ಹೇಳಿದಾಗ, ಸಿದ್ದು ದುಡ್ಡು ಕೊಟ್ಬಿಟ್ಟು ಬರ್ತಾ ಇರ್ತಾನೆ. ಈ ಕಡೆ ಕಾರೊಳಿ ಕಡೆ ಮಡಿಕೆನ ಇಡ್ತಾ ಇರ್ತಾರೆ. ಇಡಬೇಕಾದ್ರೆ ಈ ಕಡೆ ಡೋರ್ ಲಾಕ್ ಮಾಡಬೇಕಾದ್ರೆ ಸಡನ್ನಾಗಿ ಆ ಕಡೆ ಒಬ್ಬ ವ್ಯಕ್ತಿ ಬೈಕಲ್ಲಿ ಬಂದಾಗ ಕೈ ಹಿಡ್ಕೊಂಡು ಸಿದ್ದನ ಎಳೆದೇ ಬಿಟ್ಟು ಮತ್ತೆ ಡಿಕ್ಕಿ ಹೊಡ್ಕೋತಾಳೆ. ಆವಾಗ ಇಬ್ಬರು ಮುಖ ನೋಡ್ತಾ ಇರಬೇಕಾದ್ರೆ ದೀಪು ಕುಣಿದಾಡ್ತಾ ಇರ್ತಾಳೆ. ಅಲ್ಲ ನಾನು ಆಗಲೇ ಹೇಳ್ದೆ ತಾನೆ ಇನ್ನೊಂದ್ಸಲ ಡಿಕ್ಕಿ ಹೊಡ್ಕೊಳ್ಳಿ ಅಂತ, ಅಂದರೆ ನನ್ನ ಮಾತು ಕೇಳಲಿಲ್ಲ, ಇವಾಗ ಅಮ್ಮ ಮತ್ತು ಸಿದ್ದು ಇಬ್ಬರು ಡಿಕ್ಕಿ ಹೊಡ್ಕೊಂಡ್ರು ಅಂತ ಕುಣಿದಾಡ್ತಾ ಇರಬೇಕಾದ್ರೆ ಇಬ್ಬರು ಒಬ್ರನ್ನೊಬ್ರು ಮುಖನ ನೋಡ್ತಾ ಇರ್ತಾರೆ. ಆಗ ಮತ್ತೆ ದೀಪು ಹೇಳ್ತಾ ಇರ್ತಾಳೆ, ನಾನು ಹೇಳಿದ್ದೆ ಕರೆಕ್ಟು, ಇಬ್ಬರು ಹೆಂಗೋ ದೇವ್ರ ದಯದಿಂದ ಮತ್ತೆ ಡಿಕ್ಕಿ ಹೊಡ್ಕೊಂಡ್ರಿ, ಇಲ್ಲ ಅಂತಂದರೆ ಕೊಂಬ್ ಬರ್ತಿತ್ತು, ನನಗಂತೂ ತುಂಬ ಭಯ ಆಗ್ತಿತ್ತಪ್ಪ, ಇವಾಗ ಭಯ ಎಲ್ಲ ಹೋಯ್ತು ಅಂತ ನಗಾಡ್ತಾ ಇರ್ತಾರೆ. ಅವಾಗ ಸಿದ್ದು ಹೇಳ್ತಾ ಇರ್ತಾನೆ, ಥ್ಯಾಂಕ್ಸ್ ಶಾರದವ್ರೆ ಅಂತ ಅಂದಾಗ, ಮಡಿಕೆ ಕೊಡ್ಸಿದ್ಕೆ ಥ್ಯಾಂಕ್ಸ್ ಅಂತ ಹೇಳಿದಾಗ, ಸರಿ ಆಯಿತು ಅಂತ ಅಂದ್ಬಿಟ್ಟು ನಡ್ರಿ ಹೋಗೋಣ ಅಂತ ಕಾರ್ ಡ್ರೈವಿಂಗ್ ಮಾಡೋಣ ಅಂತ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅವನಿಗೆ ಫೋನ್ ಬಂದುಬಿಡುತ್ತೆ. ಅವಾಗ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಆದರೆ ಈ ಲಕ್ಷ್ಮೀಪುರದಲ್ಲಿ ಇರೋ ಜನಗಳು ನೋಡಿಬಿಟ್ಟು ಅವನನ್ನು, ಈ ಮನುಷ್ಯನೆಲ್ಲೋ ನೋಡಿದ್ದೀವಲ್ಲ ಅಂತ ಅಂದಾಗ ನೆನಪು ಮಾಡ್ಕೊಬಿಟ್ಟು, ಇವನು ಯಾರು ಗೊತ್ತಾ, ಕುಬೇರನ್ನ ಸಾಯಿಸಿ ಹಾಗೆ ಬಿಟ್ಟೋಗಿದ್ದು ಇವನೇ, ಇವನನ್ನು ನಾವು ಬಿಡಬಾರ್ದು ಅಂತ ಮಾತಾಡ್ತಾ ಇರ್ತಾರೆ. ಆದರೆ ತನ್ನ ಪಾಡಿಗೆ ತಾನು ಅರಿವಿಲ್ದಲೇ ಈ ಕಡೆ ಫೋನಲ್ಲಿ ಸಿದ್ದು ಮಾತಾಡ್ತಾ ಇರ್ತಾನೆ. ಹಾಗೆ ಮತ್ತೆ ಊರಿನ ಜನಗಳು ಮಾತಾಡ್ಕೊತಾ ಇರ್ತಾರೆ, ಇಲ್ಲಿಗೆ ಬಂದಿದ್ದಾನೆ ಅಂದರೆ ಎಷ್ಟು ಧೈರ್ಯ, ಅವನು ನಮ್ಮ ಕುಬೇರನ್ನೇ ಸಾಯಿಸ್ಬಿಟ್ನಲ್ಲ, ಇವನನ್ನು ಹಾಗೆ ಬಿಡಬಾರ್ದು, ಇವನನ್ನು ಹಿಡಿಲೇಬೇಕು ಅಂತ ಬರೋ ಅಷ್ಟರಲ್ಲಿ ಈ ಕಡೆ ಸಿದ್ದು ಕಾರ್ ಡ್ರೈವ್ ಮಾಡಿಕೊಂಡು ಹೋಗೇ ಬಿಡ್ತಾನೆ. ಆಮೇಲೆ ಮತ್ತೆ ವ್ಯಕ್ತಿ ಹೇಳ್ತಾ ಇರ್ತಾನೆ, ಬಾಮಣ್ಣ ಇವನು ಮಡಿಕೆ ತೊಗೊಳಕ್ಕೆ ಬಂದಿದ್ದಾನೆ ಅಂತ ಅಂದರೆ ಅಲ್ಲಿ ಹೋಗಿ ವಿಚಾರಿಸೋಣ ಏನು ಅಂತ ಗೊತ್ತಾಗುತ್ತೆ, ಅಲ್ಲಿಗೆ ಹೋಗಿ ನಾವು ಹಿಡಿಯೋಣ ಅಂತ ಅಂದ್ಬಿಟ್ಟು ಮಡಿಕೆ ತೊಗೊಂಡ್ರಲ್ಲ ಅಲ್ಲಿಗೆ ಹೋಗಿ ವಿಚಾರಿಸೋಕ್ಕೆ ಅಂತ ಜನಗಳು ಬರ್ತಾ ಇರ್ತಾರೆ.
ಅಲ್ಲಿ ಮಡಿಕೆ ಮಾರೋರ ಹತ್ರ ಬಂದುಬಿಟ್ಟು ಏನಣ್ಣ ತುಂಬ ವ್ಯಾಪಾರ ಆಗಿದೆ ಅಂತ ಅನಿಸುತ್ತೆ ಅನ್ಬೇಕಾದ್ರೆ ಏನು ವ್ಯಾಪಾರನ ನೋಡೋಕೆ ಮಾತ್ರ ದೊಡ್ಡ ಜನ ದುಡ್ಡೇ ಬಿಚ್ಚಲ್ಲ, ಇಲ್ಲಿ ಚೌಕಾಸಿ ಮಾಡಿಕೊಂಡು ಮಡಿಕೆ ತಗೊಂಡು ಹೋದ್ರು ಅಂತ ಅಂದಾಗ ಆ ವ್ಯಕ್ತಿ ಕೇಳ್ತಾ ಇರ್ತಾನೆ, ಎಲ್ಲಿಗೆ ಹೋದ್ರು ಅವರು ಮಡಿಕೆ ತಗೊಂಡು ಅಂದಾಗ ಕಣಿವೆ ಆಂಜನೇಯ ಸ್ವಾಮಿಗೆ ಪ್ರಸಾದ ಮಾಡೋಕ್ಕೆ ನೈವೇದ್ಯ ಮಾಡೋಕ್ಕೆ ಅಂತ ತಗೊಂಡೋದ್ರು, ಅಲ್ಲೇ ತಾನೇ ಮಡಿಕೆಯಲ್ಲಿ ನೈವೇದ್ಯ ಮಾಡೋದು ಅಂತ ಅಂದಾಗ ಓ ಸರಿ ಸರಿ ಅಂತ ಅಂದ್ಬಿಟ್ಟು ಆ ವ್ಯಕ್ತಿ ಊರಿನ ಜನಗಳಿಗೆ ಫೋನ್ ಮಾಡಿಬಿಟ್ಟು ಅಲ್ಲಿಗೆ ಬನ್ನಿ ಎಲ್ಲರೂ, ಈ ಬೇರೆನ ಸಾಯಿಸಕ್ಕೆ ಬಂದಿದ್ನಲ್ಲ ಆ ವ್ಯಕ್ತಿ ಅಲ್ಲೇ ಇದ್ದಾನೆ ಬನ್ನಿ ಎಲ್ಲರೂ ಅಂತ ಫೋನ್ ಮಾಡಿ ಕರಿತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ಜ್ಯೋತಿಕಾ ತನ್ನ ಅಪ್ಪ ಅಮ್ಮನ ನೋಡಿ ತುಂಬ ಶಾಕ್ ಆಗಿರ್ತಾಳೆ. ಆವಾಗ ದಶರಥ ಹೇಳ್ತಾ ಇರ್ತಾನೆ, ಯಾರನ್ನ ಕರ್ಕೊಬರ್ಬೇಕು ಅಂತ ಅಂತಿದ್ದೆಲ್ಲ ಯಾರನ್ನ ಅಜ್ಜು ಅಂತ ಅಂದಾಗ ಸುಮಿತ್ರನು ಸಹ ಹೇಳು ಯಾರನ್ನ ಕರ್ಕೊಬರ್ಬೇಕು ಅದೇನು ಮಾತಾಡ್ತಾ ಇದ್ರಿ ಅಂತ ಅಂದಾಗ ಇನ್ನೂ ತುಂಬ ಟೆನ್ಷನ್ ಆಗ್ತಿರ್ಬೇಕಾದ್ರೆ ಹೇಳ್ತೇ ಇಲ್ವೋ ಅಂತ ದಶರಥ ಕೇಳ್ತಾ ಇರಬೇಕಾದ್ರೆ ಗ್ರ್ಯಾನಿ ಬೆಬ್ಬೆಬಾ ಅಂತ ಇರಬೇಕಾದ್ರೆ ಜ್ಯೋತಿಕಾ ಓಡೋಗಿ ಅಯ್ಯೋ ಅದೇನೂ ಇಲ್ಲ ಡ್ಯಾಡ್, ಏನು ಗೊತ್ತಾ ಪ್ರಸಾದ ಮಾಡೋಕ್ಕೆ ಮಡಿಕೆ ತರಕ್ಕೆ ಹೋದವ್ರು ಬೇರೆ ಇನ್ನೂ ಬಂದಿಲ್ಲ, ಇದೆಲ್ಲ ಅಪಶಕುನ ಮಡಿಕೆ ಬೇರೆ ಬಿದ್ದುಬಿಡ್ತಲ್ಲ ಅಂತ ಗ್ರ್ಯಾನಿ ಹೇಳ್ತಾ ಇದ್ರು. ಆವಾಗ ನಾನು ಹೇಳ್ತಾ ಇದ್ದೆ ಪಾಸಿಟಿವಿಂದ ಇರಿ ಏನೂ ಆಗಲ್ಲ ಎಲ್ಲ ಒಳ್ಳೇದಾಗುತ್ತೆ ಅಂತ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ, ನೀವೇನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದಾಗ ದಶರಥ ಸುಮಿತ್ರ ಓ ಹೌದಾ ಕರೆಕ್ಟ್ ನೀನು ಹೇಳ್ತಾ ಇರೋದು ಅಂತ ಹೇಳ್ತಾ ಇರ್ತಾರೆ. ಮತ್ತು ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ನಮ್ಮ ಮನಸ್ಸಲ್ಲಿರೋ ವಿಷಯಗಳನ್ನು ಫೋರ್ಸ್ಫುಲಿಯಾಗಿ ನಾವು ಹೊರಗಡೆ ತರಬೇಕು, ಆವಾಗಲೇ ನಮಗೆ ಎಷ್ಟೋ ಸಮಾಧಾನ ಆಗುತ್ತೆ ಅಂತ ನಾನು ಗ್ರ್ಯಾನಿಗೆ ಹೇಳ್ತಾ ಇದ್ದೆ ಅನ್ಬೇಕಾದ್ರೆ ಈ ಕಡೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಹೌದು ಪುಟ್ಟ ನೀನು ಹೇಳ್ತಾ ಇರೋದು ಕರೆಕ್ಟು, ಅತ್ತೆ ಬೇಡದ ವಿಷಯಗಳಿಗೆ ಯಾಕೋ ಸುಮ್ಮನೆ ತಲೆ ಕೆಡಿಸ್ಕೊತಾ ಇದ್ದಾರೆ ಈ ನಡುವೆ ಅಂದಾಗ ಹಾಂ ಹೌದು ಹೌದು ಏನು ಮಾಡೋದು ಸ್ವಲ್ಪ ತಲೆ ಕೆಡಿಸ್ಕೊತಿದ್ದೀನಿ ಅಂತ ಪಾರಿಜಾತ ನಾಟಕ ಮಾಡ್ತಾ ಇರ್ತಾಳೆ. ಮತ್ತು ಸುಮಿತ್ರಾ ಹೇಳ್ತಾ ಇರ್ತಾಳೆ, ನಮ್ಮ ಕೈ ಜಾರಿ ಕೆಲವು ವಸ್ತುಗಳು ಬಿದ್ದುಬಿಡ್ತವೆ, ನಾವು ಅದನ್ನು ಅಪಶಕುನ ಅಂತ ಅಂದ್ಕೊಂಡ್ರೆ ಇಡೀ ಲೈಫೇ ಅಪಶಕುನ ಆಗಿಬಿಡುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಅರ್ಚಕರೇ ಹೇಳಿದ್ರಲ್ವ ಅಪಶಕುನ ಅಲ್ಲ ಅಂತ, ನೀವು ಯಾಕೆ ಟೆನ್ಷನ್ ತೊಗೋತೀರಾ ಅಂತ ಹೇಳ್ತಾ ಇರಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಈ ಮನೆ ಹಿರಿಯಳು ನಾನು, ಇನ್ನೇನು ಯಾವ ಪೂಜೆ ಪುನಸ್ಕಾರ ಏನೇ ಮಾಡಿದರೂ ಸಹ ಅಪಶಕನ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ ನನಗೆ ತುಂಬ ಟೆನ್ಷನ್ ಆಗುತ್ತೆ, ಟೆನ್ಷನ್ ಆಗ್ದಲೇ ಇರೋಕ್ಕಾಗುತ್ತಾ, ನೀನೇ ಹೇಳು ಸುಮಿತ್ರಾ ಅಂತ ಹೇಳ್ತಾ ಇರ್ತಾಳೆ. ಮತ್ತು ಪಾರಿಜಾತ ಹೇಳ್ತಾ ಇರ್ತಾಳೆ, ನನ್ನ ಮೊಮ್ಮಗಳ ವಿಷಯದಲ್ಲಿ ಏನಾದರೂ ಸ್ವಲ್ಪ ತಪ್ಪಾದರೂ ನನ್ನ ಕೈಲಿ ಸಹಿಸೋಕ್ಕಾಗಲ್ಲ ಅನ್ಬೇಕಾದ್ರೆ ದಶರಥ ಯಾಕೆ ತುಂಬ ಬೇಜಾರು ಮಾಡ್ಕೋತೀರ ಚಿಕ್ಕಮ್ಮ, ಹೇಳಿದ್ರಲ್ವ ಅರ್ಚಕರೇ ಏನೂ ಆಗಲ್ಲ ಅಂತ, ನಾವು ಕುಲದೇವರು ಪೂಜೆಗೆ ಬಂದಿದ್ದೀವಿ ಎಲ್ಲ ಒಳ್ಳೆಯದಾಗುತ್ತೆ, ಜ್ಯೋತಿಕಗೂ ಸಿದ್ದುಗೂ ಮದುವೆ ಹಾಗೆ ಆಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಸುಮಿತ್ರಾ ಹೇಳ್ತಾಳೆ, ಹೌದು ನೀವು ಟೆನ್ಷನ್ ತೊಗೋಬೇಡಿ, ಅಪಶಕನ ಅಂತಂದರೆ ಅಪಶಕನ, ಇಲ್ಲ ಅಂತಂದರೆ ಇಲ್ಲ ಅಷ್ಟೇ, ಬೇಜಾರು ಮಾಡ್ಕೋಬೇಡಿ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೆ ಸಿದ್ದು ಮತ್ತು ಶಾರದಾ ಮಡಿಕೆ ತಗೊಳಕ್ಕೆ ಹೋಗಿದ್ರಲ್ಲ ತರ್ತಾರೆ, ಆವಾಗ ನೈವೇದ್ಯ ಮಾಡೋಣ ಎಲ್ಲ ಒಳ್ಳೇದಾಗುತ್ತೆ ಅಂತ ಮಾತಾಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ದಶರಥ ಅವ್ರು ಬಂದರು ಅಂತ ಅನಿಸುತ್ತೆ, ಕಾರ್ ಬಂತು ಬನ್ನಿ ನಾವು ಹೋಗೋಣ ಅಂತ ಹೋಗ್ತಾ ಇರ್ತಾನೆ. ಆವಾಗ ಜ್ಯೋತಿಕಾ ಸದ್ಯ ನಮ್ಮ ಮಾತು ಯಾರೂ ಕೇಳಿಸ್ಕೊಳ್ಳಿಲ್ಲ, ಬನ್ನಿ ಗ್ರಾನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಈ ಕಡೆ ಸಿದ್ದು ಶಾರದಾ ಮಡಿಕೆನ ತೊಗೊಬಂದಾಗ ಪಾರಿಜಾತ ಹೇಳ್ತಾ ಇರ್ತಾಳೆ, ತೊಗೊಳ್ಳಿ ಮಡಿಕೆ ತಂದಿದ್ದಾರೆ ಅರ್ಚಕರು, ಇವಾಗ ನೈವೇದ್ಯ ಸ್ಟಾರ್ಟ್ ಮಾಡೋಣ ಅಂತ ಅಂದಾಗ ಅರ್ಚಕರ ಮಡಿಕೆನ ಇಸ್ಕೊಂಡು ಇದೇನಿದು ಮಡಿಕೆ ಈ ಥರ ಇದೆ, ಇದೆಲ್ಲ ತಿಥಿ ಕಾರ್ಯಗಳಲ್ಲಿ ಯೂಸ್ ಮಾಡ್ತಾರೆ ಈ ಮಡಿಕೆನ, ಈ ಥರ ದೇವರಿಗೆ ಅಭಿಷೇಕ ಎಲ್ಲ ಮಾಡಬೇಕಾದ್ರೆ ಈ ಥರ ಮಡಿಕೆನ ಯೂಸ್ ಮಾಡಬಾರ್ದು, ಇದಕ್ಕೆ ಚಿತ್ರಗಳನ್ನೆಲ್ಲ ಬರೆದು ಅರ್ಶಿನ ಕುಂಕುಮ ಎಲ್ಲ ಹಾಕಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಮನೆಯವ್ರಿಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಅವರು ಟೆನ್ಷನ್ ಮಾಡ್ಕೊಳ್ಳೋದನ್ನು ನೋಡಿ ಇಲ್ಲಿ ಶಾರದನು ಸಹ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟೊಂದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.